ಇದು ತಗೊಳ್ಳಿ, ಕುರ್ಮಾ ತಗೊಳ್ಳಿ. ತೊಗೊಂಡಿದ್ದೀರಾ? ಎಗ್ ಬಟ್ಟಿ ಫ್ರೈ ತೊಗೊಳ್ರೆ, ಚಿಕನ್ ಚಿಲ್ಲಿ ತಗೊಳ್ಳಿ, ಚಿಕನ್ ಪೆಪ್ಪರ್ ತಗೊಳ್ಳಿ. ಕುರ್ಮಾ ತೋರಿಸಿದ್ನಲ್ಲ ಅಲ್ಲಿ ಮಟನ್ ಕುರ್ಮಾ. ಆಯಿತು. ಇದು ಚಿಕನ್ ಚಿಲ್ಲಿ ನೋಡಿ, ಚಿಕನ್ ಚಿಲ್ಲಿ. ಎಷ್ಟೊಂದು ಐಟಮ್ ಮಾಡ್ತಾ ಇದ್ದೀರಾ? ಇಲ್ಲ ಸರ್, ವೆರೈಟೀಸ್ ತುಂಬಾ ಇರುತ್ತೆ. ಒಂದು ದಿನ ಇರುತ್ತೆ. 15 ವೆರೈಟೀಸ್ ಎಲ್ಲ ಇದೆ. ದಿನ 15 ವೆರೈಟೀಸ್ ಇರುತ್ತೆ ನೋಡಿ. ಇದೆಲ್ಲ ಮಟನ್ ಕುರ್ಮಾ ನೋಡಿ. ಪೀಸ್ ಹೆಂಗಿರುತ್ತೆ ನೋಡಿ. ಪೀಸು ಇವಾಗ ಕೊಲೆಸ್ಟ್ರಾಲ್ ಆ ಥರದ್ದು ಏನು ಜಾಸ್ತಿ ಇರಲ್ಲ. ಪೀಸ್ ನೋಡಿ, ಫಸ್ಟ್ ಕ್ಲಾಸ್ ಪೀಸ್ಗಳು. ಪಾಪಣ್ಣರ ಅಂಗಡಿ ಮಟನ್ ಇದು. ಓಕೆನಾ? ಬೆಂಗಳೂರಲ್ಲಿ ಒಳ್ಳೆ ಮಟನ್ ಅಂಗಡಿ ತರ್ತೀವಿ. ಅದು ಬಿಟ್ಟರೆ ನೋಡಿ, ತಲೆ ಮಾಂಸ ನೋಡಿ. ಬೋನೇ ಇರಲ್ಲ ಜಾಸ್ತಿ ನೋಡಿ ಹೆಂಗಿದೆ. ಚಿಕನ್ ಸುಕ್ಕ ನಮ್ಮ ಸ್ಟೈಲಲ್ಲಿ ಮಾಡ್ತೀವಿ. ತುಂಬಾ ಫೇಮಸ್ ಇದೆ, ತುಂಬಾ ಕೇಳ್ತಾರೆ. ಚಿಕನ್ ಸುಕ್ಕ ಇಡ್ಲಿಗೆ, ದೋಸೆಗೆ, ಮುದ್ದೆಗೆ, ರೈಸ್ಗೆ ಯಾವ್ದು ಕರ ತಿನ್ಲಿ ತುಂಬಾ ಚೆನ್ನಾಗಿರುತ್ತೆ. ವೈಟ್ ರೈಸ್ ಮುದ್ದೆ ಎಷ್ಟಾರ ತಿನ್ಬೋದು. ಓಕೆ. ವೈಟ್ ರೈಸ್ ಮುದ್ದೆ ಅನ್ಲಿಮಿಟೆಡ್. ನಿಮ್ಗೆನೆ ನಾನೇ ಬಡಿಸಿ ಸರ್ವ್ ಮಾಡಿ ಬಂದಿದ್ದೀನಿ. ಬೇಸ್ ಅನ್ಸ್ಕೊ ಬಂದಿದ್ದೀನಿ. ನೀವೇನಾದರೂ ಚಿಕನ್ನು ಮಟನು ನಾನ್ ವೆಜ್ ಲವರ್ ಆಗಿದ್ರೆ ಬರಲೇಬೇಕು, ಮಸ್ಟ್ ಬರ್ತೀರಾ. ತುಂಬ ದಿನ ಬರ್ತಾ ಇದೀವಿ ಇಲ್ಲಿಗೆ. ಅದ್ಭುತವಾದ ಊಟ, ಹೊಟ್ಟೆ ತುಂಬ ಊಟ ಹಾಕೋರು, ಕಮ್ಮಿ ಅಮೌಂಟು, ಕಾಸು ಕಮ್ಮಿ ಎಲ್ಲ ಒಳ್ಳೆ ಊಟ ಮಾಡ್ತಾ ಇದೀವಿ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ನಿಮ್ಗೆ ಗೊತ್ತಿರೋ ಸರ್? ಹೆಚ್ಚು ಕಮ್ಮಿ ಒಂದು ವರ್ಷದಿಂದ ಬರ್ತಾ ಇದೀವಿ. ಅವಾಗ ಬರ್ತಾ ಇರ್ತೀರಾ? ಅವಾಗ ಬರ್ತಾ ಇರ್ತೀವಿ. ಏನೋ ನಮಸ್ತೆ ಅಂದರೆ ನಾನು ಗಜಾನಂದ್. ಆ ರಾಜಾ ಹುಲಿ ಸಿನಿಮಾ ಹೌಸ್ಫುಲ್ ಆಯಿತು. ಅದೇ ರೀತಿ ಇಲ್ಲಿ ರಾಜಾ ಹುಲಿ ಹೋಟೆಲ್ ಕೂಡ ಹೌಸ್ಫುಲ್ ಆಗಿದೆ. ಏನಪ್ಪ ಅಂದರೆ ತುಂಬ ಫೇಮಸ್. ವಿಜಯನಗರ, ನಾಗರಬಾವಿ ಈ ಸುತ್ತಮುತ್ತಲು ಇರೋರಿಗೆಲ್ಲನೂ ಈ ಹೋಟೆಲ್ ಆಲ್ಮೋಸ್ಟ್ ಗೊತ್ತಿರುತ್ತೆ. ಯಾವುದಪ್ಪ ಅಂದರೆ ರಾಜಾ ಹುಲಿ ಹೋಟೆಲ್ ಅಂತೇಳ್ಬಿಟ್ಟು. ಇವಾಗ ನಾವೊಂದು ಪಿಲ್ಲರ್ ನಂಬರ್ 367, ಇವಾಗ ನೀವು ನೋಡ್ತಾ ಇದ್ದೀರಾ, ಪಿಲ್ಲರ್ ನಂಬರ್ 367 ಅಪೋಸಿಟಲ್ಲಿ ಇರುವಂತಹ ರಾಜಾ ಹುಲಿ ಹೋಟೆಲು. ಈ ಹೋಟೆಲಲ್ಲಿ ನಿಮಗೆ ಹೋಟೆಲ್ ರಾಜಾ ಹುಲಿ ತವಾ ಫಿಶ್ ಫ್ರೈ ಅಂತೇಳ್ಬಿಟ್ಟು ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಕ್ರೌಡ್ ಹೆಂಗಿದೆ ಅಂದರೆ, ಮುಂಚೆ ಅವರು ಅಲ್ಲಿ ಮಾಡ್ತಾಯಿದ್ರು, ಅಲ್ಲೇ ನೀವು ನೋಡ್ತಾ ಇದ್ದೀರಾ, ಅಲ್ಲಿ ರೋಡ್ ಸೈಡ್ ಮಾಡ್ತಾಯಿದ್ರು ಸ್ಟ್ರೀಟ್ ಫುಡ್ಡು. ಬಟ್ ಇವಾಗ ಏನು ಮಾಡಿದ್ದಾರೆ ಅಂತ ಅವರು ಒಂದು ಹೋಟೆಲ್ ಮಾಡಿಬಿಟ್ಟು ಇಲ್ಲಿ ಹೋಟೆಲ್ ರಾಜಾ ಹುಲಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದಾರೆ. ತುಂಬ ಫೇಮಸ್. ತುಂಬ ಜನಕ್ಕೆ ಯಾರು ಫುಡ್ ಲವರ್ಸ್ ಯಾರಿದ್ದಾರೆ ಅವ್ರಿಗೆಲ್ಲ ಗೊತ್ತೇ ಇರುತ್ತೆ ಆಲ್ಮೋಸ್ಟ್ ಇದು. ಇವಾಗ ನೋಡಿ ಕ್ರೌಡ್ ಹೆಂಗಾಗಿದೆ ಅಂದರೆ, ಇನ್ನೂ ಟೈಮ್ ಆಗಿಲ್ಲ, ಇನ್ನೂ ಇಷ್ಟು ಜನ ಇದ್ದಾರೆ. ಇಲ್ಲಿ ಎಲ್ಲ ನಿಂತ್ಕೊಂಡೆಲ್ಲ ಇಲ್ಲಿ ನಿಂತ್ಕೊಂಡು ತಿಂತಾರೆ, ಅಲ್ಲಿ ನಿಂತ್ಕೊಂಡು ತಿಂತಾರೆ. ಅದೇ ರೀತಿ ಅದೆಲ್ಲ ಕೂಡ ಫುಲ್ ಆಗಿಬಿಡುತ್ತೆ. ಇವಾಗ ಬನ್ನಿ ಒಳಗಡೆ ಹೋಗೋಣ, ಏನೇನು ಕೊಡ್ತಾರೆ, ಏನೇನು ಸಿಗುತ್ತಿಲ್ಲಿ ಅಂತೇಳ್ಬಿಟ್ಟು ನೋಡೋಣ. ಅದೇ ರೀತಿ ನಾವು ಕೂಡ ಟೇಸ್ಟ್ ಮಾಡಿಬಿಟ್ಟು ಅದೇ ರೀತಿ ಕಸ್ಟಮರ್ ಯಾವ ರೀತಿ ಅಂತ ಹೇಳ್ಬಿಟ್ಟು ನೋಡೋಣ. ಬನ್ನಿ, ರಾಜಾ ಹುಲಿ ಫುಲ್ ಫೇಮಸ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ ಸರ್. ಏನು ಸರ್ ರಾಜಾ ಹುಲಿ ಹೋಟೆಲ್? ಹಾಂ ಸರ್, ಹೋಟೆಲ್ ರಾಜಾ ಹುಲಿ ತವಾ ಫಿಶ್ ಫ್ರೈ. ಇದು ನಾವು 8 ವರ್ಷದಿಂದ ಮಾಡ್ಕೊಂಡ್ ಬಂದಿದ್ದೀವಿ. ಒಂದು ಫುಟ್ಪಾತ್ ಮೇಲೆ ಇದ್ವಿ, ಅಲ್ಲಿಂದ ಬಂದು ಇಲ್ಲಿವರೆಗೂ ಬಂದಿದ್ದೀವಿ. ಎಲ್ಲ ಇಲ್ಲಿ ಬರೋ ಕಾರಣ ನಮ್ಮ ಕಸ್ಟಮರ್ಸ್ಗಳು ತುಂಬ ಅವರ ಆಶೀರ್ವಾದ. ನಾವು ನೋಡ್ತಾ ಇದ್ವಿ ಹಂಗೇನೆ ನಮ್ಮ ಕಸ್ಟಮರ್ಸ್ ಆಶೀರ್ವಾದಗಳು ಕೂಡ ಹಂಗೆ. ಟೇಸ್ಟ್ ಕೂಡ ಚೆನ್ನಾಗಿದೆ. 8 ವರ್ಷದಿಂದ ಒಂದೇ ಟೇಸ್ಟ್ ಮಾಡ್ಕೊಂಡ್ ಬರ್ತಾ ಇದೀವಿ. ತುಂಬಾ ಚೆನ್ನಾಗಿದೆ. ಸರ್ ನಮ್ಮಲ್ಲಿ ಸರ್ ಎಲ್ಲ ನಾಟಿ ಸ್ಟೈಲ್ ಊಟ. ನಿಮ್ಗೆ ಮನೇಲಿ ಹೇಗೆ ಊಟ ಮಾಡ್ತಿರೋ ಸೇಮ್ ಅದೇ ತರ ಇರುತ್ತೆ ನೋಡಿ. ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ಗೆ ಮಟನ್ ಕುರ್ಮಾ ಇಂದ ಸ್ಟಾರ್ಟ್ ಮಾಡ್ತೀನಿ ನೋಡಿ. ಇದೆಲ್ಲ ಮಟನ್ ಕುರ್ಮಾ ನೋಡಿ. ಪೀಸ್ ಹೆಂಗಿರುತ್ತೆ ನೋಡಿ. ಪೀಸು ಇವಾಗ ಕೊಲೆಸ್ಟ್ರಾಲ್ ಆ ಥರದ್ದು ಏನು ಜಾಸ್ತಿ ಇರಲ್ಲ. ಪೀಸ್ ನೋಡಿ, ಫಸ್ಟ್ ಕ್ಲಾಸ್ ಪೀಸ್ಗಳು. ಪಾಪಣ್ಣರ ಅಂಗಡಿ ಮಟನ್ ಇದು. ಓಕೆನಾ? ಬೆಂಗಳೂರಲ್ಲಿ ಒಳ್ಳೆ ಮಟನ್ ಅಂಗಡಿ ತರ್ತೀವಿ. ಅದು ಬಿಟ್ಟರೆ ನೋಡಿ, ತಲೆ ಮಾಂಸ ನೋಡಿ. ಬೋನೇ ಇರಲ್ಲ ಜಾಸ್ತಿ ನೋಡಿ ಹೆಂಗಿದೆ. ಬರೀ ಇದಿದೆ ನೋಡಿ. ಪೀಸ್ಗಳು ಸೂಪರ್ ಆಗಿರುತ್ತೆ. ಇದು ಹೆಡ್ ಮಟನ್, ತಲೆ ಮಾಂಸ ತುಂಬ ಚೆನ್ನಾಗಿರುತ್ತೆ ನೋಡಿ. ಇದು ಬಿಟ್ಟರೆ ಚಿಕನ್ ಸುಕ್ಕ ಅಂತ ಮಾಡ್ತೀವಿ ನಾವು. ಅವಾಗಿಂದ ಚಿಕನ್ ಸುಕ್ಕ ನಮ್ಮ ಸ್ಟೈಲಲ್ಲಿ ಮಾಡ್ತೀವಿ. ತುಂಬಾ ಫೇಮಸ್ ಇದೆ, ತುಂಬಾ ಕೇಳ್ತಾರೆ. ಚಿಕನ್ ಸುಕ್ಕ ಇಡ್ಲಿಗೆ, ದೋಸೆಗೆ, ಮುದ್ದೆಗೆ, ರೈಸ್ಗೆ ಯಾವ್ದು ಕರ ತಿನ್ಲಿ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇದು ಚಿಕನ್ ಸುಕ್ಕ. ಇದೊಂದು ಚಿಕನ್ ಫ್ರೈ. ನೀವೆಲ್ಲ ಕಡೆ ಹೋದ್ರೆ ಚಿಕನ್ ಫ್ರೈ ಡ್ರೈ ಕೇಳ್ತೀರ, ಡ್ರೈ ತರ ಇರುತ್ತೆ ಅಂತಾರೆ ನೋಡಿ. ನಾವು ಚಿಕನ್ ಫ್ರೈ ನಮ್ಮ ಸ್ಟೈಲಲ್ಲಿ ಮಾಡ್ತೀವಿ. ಸೆಮಿ ಗ್ರೇವಿ ಟೈಪ್ ಮಾಡ್ತೀವಿ ನೋಡಿ. ಇದು ತಿಳಿನ ಸುಮ್ಮನೆ ಹಿಂಗೆ ಮುದ್ದೆಗೆ ಹಾಕ್ಸ್ಕೊಂಡು ಚಟ್ನಿಗೆ ಇದಕ್ಕೆ ಹಾಕ್ಸ್ಕೊಂಡು ತಿಂದರೆ ವಾರ ಸೂಪರ್ ಆಯ್ತಾ ನೋಡಿ. ಇದು ಚಿಕನ್ ಫ್ರೈ. ಇದು ನಮ್ಮದು ಮಟನ್ ಫ್ರೈ ಇರುತ್ತೆ ನೋಡಿ. ಮಟನ್ ಫ್ರೈ ಇರುತ್ತೆ ನೋಡಿ. ಪೀಸ್ಗಳೆಲ್ಲ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನೋಡಿ. ಎಲ್ಲ ಪೀಸ್ ಎಲ್ಲ ಫಸ್ಟ್ ಕ್ಲಾಸ್ ಪೀಸ್ಗಳು ಇರುತ್ತೆ ನೋಡಿ. ಅಂಡಗಳ ಪೀಸು ಸೂಪರ್, ತುಂಬ ಚೆನ್ನಾಗಿರುತ್ತೆ ಮಟನ್ನು. ಓಕೆನಾ? ಇದು ಕೈಮಾ ಉಂಡೆ. ಅದು ಬಿಟ್ಟರೆ ನಿಮಗೆ ಕೈಮಾ ಉಂಡೆ ನೋಡಿ.
ನೋಡಿ ಮುಟ್ಟು ರಸ ಕೊಡ್ದೋಯ್ತದೆ ಉಂಡೆಗಳು. ಹಂಗೆ ಸಾಂಬಾರಲ್ಲಿ ನೀಟಾಗಿ ಬಿಡ್ತೀವಿ ನಿಧಾನವಾಗಿ. ತುಂಬ ಚಿರುತ್ತೆ ಉಂಡೆ. ಕೈಮ ಉಂಡೆ ತಿಂತಾರೆ ಇನ್ನೂ ತಿನ್ಬೇಕು ಅನ್ಬೋಸ್ಬೇಕು ಹಂಗಿದೆ. ಎಗ್ ಬೋಟಿ ಫ್ರೈ ನೋಡಿ, ಇದು ಎಗ್ ಬೋಟಿ ಫ್ರೈ. ಮೊಟ್ಟೆ ಎಲ್ಲ ಹಾಕಿ ನೀಟಾಗಿ ಎಗ್ ಬೋಟಿ ಫ್ರೈ ಟೈಪು ಗ್ರೇವಿ ಟೈಪ್ ಮಾಡ್ತೀವಿ. ಇದಕ್ಕೊಂಚೂರು ಶೇರು ಹಾಕೊಂಡು ಮುದ್ದೆನೋ ಚಪಾತಿನೋ ಪರೋಟನೋ ನೀರ್ದೋಸೆ ಎನಿಮನ್ ಯಾವ್ದಾರ ತಿನ್ಬೋದು. ಇದು ಎಗ್ ಬೋಟಿ ಫ್ರೈ. ಇದು ಕುರ್ಮಾ ತೋರಿಸಿದ್ನಲ್ಲ ಅಲ್ಲಿ ಮಟನ್ ಕುರ್ಮಾ ಆಯಿತು. ಇದು ಚಿಕನ್ ಚಿಲ್ಲಿ ನೋಡಿ, ಚಿಕನ್ ಚಿಲ್ಲಿ ಎಷ್ಟೊಂದು ಐಟಮ್ ಮಾಡ್ತಾ ಇದ್ದಾರೆ. ಇಲ್ಲ ಸರ್, ವೆರೈಟೀಸ್ ತುಂಬಾ ಇರುತ್ತೆ. ಒಂದು ದಿನ ಇರುತ್ತೆ, 15 ವೆರೈಟೀಸ್ ಎಲ್ಲ ಇದೆ. 15 ವೆರೈಟೀಸ್ ಇರುತ್ತೆ. ಇದು ಚಿಕನ್ ಚಿಲ್ಲಿ, ಇದು ಓಕೆ ಅಂದ್ರ. ಅದು ಬಿಟ್ರೆ ಚಿಕನ್ ಪೆಪ್ಪರ್ ಡ್ರೈ ನೋಡಿ, ಚಿಕನ್ ಪೆಪ್ಪರ್ ತಿಂತಾ ಇದ್ರೆ 2 ಪ್ಲೇಟ್ ತಿಂತಾರೆ ಸರ್. ಚಿಕನ್ ಪೆಪ್ಪರ್ ಜಾಸ್ತಿ ಮೂವಿಂಗೈತೆ. ಇನ್ನೊಂದು ಇದೇ ತರ ಚಿಕನ್ ರಾಜ ಅಂತ ಮಾಡ್ತೀವಿ. ಇವತ್ತು ಗ್ರಹಣ ಇರೋದ್ರಿಂದ ಒಂಚೂರು ಚಿಕನ್ ರಾಜ ಮಾಡಿಲ್ಲ. ಚಿಕನ್ ಇನ್ನೂ ವೆರೈಟೀಸ್ ಇದೆ ಚಿಕನ್ ಅಲ್ಲಿ. ಆ ಚಿಕನ್ ವೆರೈಟೀಸ್ಗಳು ಇನ್ನೂ 2-3 ಮಾಡಿಲ್ಲ, ಅದು ಮಾಡ್ತೀವಿ. ಇಷ್ಟು ಐಟಮ್ಗಳು ಇರುತ್ತೆ. ನೆಕ್ಸ್ಟ್ ಬಿರಿಯಾನಿ ಇರುತ್ತೆ ನೋಡಿ, ಇಲ್ಲಿ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಅದು ಬಂದರೆ. ಈ ಗ್ರೀನ್ ನಾಟಿ ಬಿರಿಯಾನಿ, ಪಕ್ಕ ನಾಟಿ ಬಿರಿಯಾನಿ ನೋಡಿ. ಇದು ಪಕ್ಕ ನಾಟಿ ಬಿರಿಯಾನಿಗಳು ನೋಡಿ, ಈ ಥರ ಇರುತ್ತೆ ನಾಟಿ ಬಿರಿಯಾನಿ. ಪೀಸ್ ಎಲ್ಲ ಫಸ್ಟ್ ಕ್ಲಾಸ್ ಪೀಸ್ಗಳಿರುತ್ತೆ ನೋಡಿ, ಪೀಸ್ಗಳು. ಚಿಕನ್ ಬಿರಿಯಾನಿ ಇದು ಎಲ್ಲ ಒಳ್ಳೊಳ್ಳೆ ಪೀಸ್ ಹಾಕ್ಬಿಟ್ಟು ಮಾಡ್ತೀವಿ, ಚೆನ್ನಾಗಿರುತ್ತೆ. ಅದು ಬಿಟ್ಟರೆ ಮಟನ್ ಬಿರಿಯಾನಿ ಒಂದು ಕಡೆ, ಚಿಕನ್ ಬಿರಿಯಾನಿ ಒಂದು ಕಡೆ. ಯಾವತ್ತು ಎಷ್ಟು ಕಸ್ಟಮರ್ ಕೇಳ್ತಾರೋ ಅದೆಲ್ಲ ಅದಷ್ಟೇ. ಪೀಸ್ಗಳೆಲ್ಲ ಸೂಪರ್ ಪೀಸ್ ಇರ್ತದೆ ನೋಡಿ. ಇದು ಮಟನ್ ಬಿರಿಯಾನಿ, ಕುರಿ ಮಾಂಸದ ಮಟನ್ ಬಿರಿಯಾನಿ ಚೆನ್ನಾಗಿರುತ್ತೆ. ಅದೇ ಬಿಟ್ರೆ ಲೈವ್ ಇಲ್ಲೇ ಪರೋಟ ಹೊಡ್ಕೊಡ್ತೀವಿ. ಪರೋಟ ಲೈವ್ ಹೊಡಿತಾರೆ, ಪರೋಟ ಹೊಡ್ತೀವಿ. ಪರೋಟ ಅಲ್ಲಿ ಪರೋಟನೂ ಇರ್ತದೆ, ಚಪಾತಿ ಇರುತ್ತೆ, ನೀರ್ ದೋಸೆ ಇದೆ, ಮುದ್ದೆ ಇದೆ, ಬಿಸಿ ಬಿಸಿ ಮುದ್ದೆ ಇದೆ 2 ಕೇಸಲ್ಲಿ ಮುದ್ದೆ ಕೊಡ್ತೀವಿ ನೋಡಿ. ಅದು ಬಿಟ್ರೆ ವೈಟ್ ರೈಸ್ ಮೀನು ಸಾರು ಕೊಡ್ತೀವಿ, ಮೀನೂಟ ಅಂತ. ಅದಕ್ಕೆ ಮೀನು ಸಾರಿಗೆ ಮೀನೂಟ ಕೊಡ್ತೀವಿ. ಮೀನೂಟದಲ್ಲಿ ನಿಮಗೆ ಫುಲ್ ಮೀನ್ಸ್ ಬರುತ್ತೆ. ಮೀನೂಟದಲ್ಲಿ ವೈಟ್ ರೈಸ್ ಮುದ್ದೆ ಎಷ್ಟಾರ ತಿನ್ಬೋದು. ವೈಟ್ ರೈಸ್ ಮುದ್ದೆ ಅನ್ಲಿಮಿಟೆಡ್ ನೋಡಿ. ಫಿಶ್ ನೋಡಿ, ಇದು ಫಿಶ್ ಕರಿ, ಇದು ಮೀನೂಟ ನೋಡಿ. ಫಿಶ್ ಹತ್ರ ಹಿಡೀರಿ ಒಂದು ಸ್ವಲ್ಪ ನೋಡಿ. ಇದು ಫಿಶ್ ಬರುತ್ತೆ. ಹೆಂಗಿದೆ ಅಂದರೆ ಮೀನು ತಿಂತಾ ಇದ್ರೆ ಮೀನು ಹುಳಿಗೆ ಆಯ್ತಾ ಸಖತ್ತಿರುತ್ತೆ. ಫಿಶ್ಗೆ ಯಾವತ್ತು ಊಟ ಅನ್ಲಿಮಿಟೆಡ್ ಕೊಡ್ತೀವಿ. ಮುದ್ದೆ ರೈಸ್ ಮಾತ್ರ ಅನ್ಲಿಮಿಟೆಡ್ ಬರುತ್ತೆ ಮೀನೂಟಕ್ಕೆ. ಇದರಲ್ಲಿ ಚಿಕನ್ ಊಟದಲ್ಲಿ ಏನಾದ್ರು ಚಿಕನ್ ಕಾಂಬೋ ಅಂತ ಮಾಡಿದೀವಿ, ಅದು ಅನ್ಲಿಮಿಟೆಡ್ ಆಗ್ಬಿಡುತ್ತೆ ಕಾಂಬೋ ಅಂತ ನೋಡಿ. ಇದ್ರೊಳಗೆ ಮುದ್ದೆ ಬರುತ್ತೆ, ಮುದ್ದೆ, ಮಟನ್ ಕುರ್ಮಾ, ಬೋಟಿ ಫ್ರೈ, ಕೈಮಾ, ವೈಟ್ ರೈಸು, ಬಿರಿಯಾನಿ, ಇಷ್ಟೆಲ್ಲ ಐಟಮ್ ಬರುತ್ತೆ. ಇಷ್ಟೆಲ್ಲ ಐಟಮ್ ತಿಂತಿದ್ರೆ ಫುಲ್ ಆಗ್ಬಿಡ್ತದೆ ಅವ್ರಿಗೆ. ಎಲ್ಲ ಕ್ವಾಂಟಿಟಿ ಜಾಸ್ತಿನೇ ಇರ್ತದೆ, ಹೊಟ್ಟೆ ತುಂಬ ಹೋಗುತ್ತೆ. ಅದು ಕಾಂಬೋ, ಮಟನ್ ಕಾಂಬೋ, ಚಿಕನ್ ಕಾಂಬೋ, ಫಿಶ್ ಕಾಂಬೋ ಅಂತ ಮಾಡಿದ್ದೀವಿ. ಇಷ್ಟು ಪೂರ್ತಿ ನಮಗೆ ನಾಟಿ ಸ್ಟೈಲ್. ಇದೆಲ್ಲ ನಾಟಿ ಸ್ಟೈಲಲ್ಲಿ ನೀವು ಮನೇಲಿ ಮಾಡ್ಕೊಂಡು ಊಟ ಮಾಡೋ ಥರನೇ ಇರುತ್ತೆ ಆಯ್ತಾ. ತಿಂದವರು ನಮ್ಗೆಲ್ಲ ರೀತಿ ಅದೇ ರೀತಿ ಹೇಳಿರೋದು, ಸರ್ ಮನೇಲೇ ಮಾಡ್ದಂಗೆ ಐತೆ ಸರ್ ಅಂತ. ಅದಕ್ಕೆ ಯಾವುದೇ ಇದಿರಲ್ಲ. ಬಂದಿನ ಕುರ್ಮಾಗಳು ನಮ್ಮದು ಮಟನ್ ಕುರ್ಮಾ ತಿಂದ್ಬಿಟ್ರೆ ನೀವೇನಂತೀರ ನೋಡಿ. ಮಟನ್ ಕುರ್ಮಾ ತಿಂದ್ಬಿಟ್ರೆ ಕಲರ್ ನೋಡಿ ಹೆಂಗಿದೆ. ನಾವೇನು ಕಲ್ಲರು ಇದು ಎಲ್ಲ ಹಾಕಲ್ಲ ನೋಡಿ, ಹೆಂಗಿದೆ ನೋಡಿ. ಇದು ಮಟನ್ ಕುರ್ಮಾ ತಿಂದ್ಬಿಟ್ರೆ ನೀವೇನಂತೀರೋ ಹಂಗಿದೆ. ಇಷ್ಟು ಐಟಮ್ ಮಾಡ್ತೀವಿ. ಮತ್ತೆ ಸಂಜೆ 6 ಗಂಟೆಗೆ ತವಾ ಫಿಶ್ ಫ್ರೈ ಸ್ಟಾರ್ಟ್ ಆಗುತ್ತೆ. 6 ಗಂಟೆಗೆ ಇದು 11 ಗಂಟೆಯಿಂದ 11:30ಯಿಂದ 4:15ವರೆಗೂ ಊಟ ಸಿಗುತ್ತೆ. ಮತ್ತೆ 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಊಟ ಮತ್ತೆ ತವಾ ಫ್ರೈ ಎರಡು ಸೇಮ್ ಏನಿದೆಯೋ. 6 ಗಂಟೆ ಮೇಲೆ ಮತ್ತೆ ಸ್ಟಾರ್ಟ್ ಆಗುತ್ತೆ ಊಟ. ತವಾ ಫ್ರೈ ತಿಂದ್ಬಿಟ್ಟು ಊಟ ಮಾಡ್ಕೊಂಡು ಹೋಗ್ಬೋದು. ಸಾಯಂಕಾಲ ಇದೆಲ್ಲ ಐಟಮ್, ಇಷ್ಟೆಲ್ಲ ಐಟಮ್ ಸೇಮ್ ಐಟಮ್ ಸಾಯಂಕಾಲನೂ ಇರ್ತದೆ. ಇವಾಗ ಮೊದಲು ಇರ್ತಿರ್ಲಿಲ್ಲ, ಇವಾಗ ಸಂಜೆನೂ ಮಾಡಿದೀವಿ. 6 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಓಪನ್ ಇರ್ತದೆ. ಇದೆಲ್ಲ ಎಲ್ಲಿ ಮಾಡೋದು? ಬೇರೆ ಕಡೆ ಮಾಡಿ ಎಲ್ಲ ಕಿಚನ್ ಸಪ್ರೇಟ್ ಆಗಿ ಮಾಡಿದೀವಿ. ಎಲ್ಲ ಗಲೀಜ್ ಆಗಬಾರ್ದು ಅಂತಾನೆ ನೀಟಾಗಿ ಸಪ್ರೇಟ್ ಆಗಿ ಕಿಚನ್ ಮಾಡಿ ಅಲ್ಲೂ ನೀಟಾಗಿ ಸ್ವಚ್ಛತೆ ಕಾಪಾಡ್ಕೊಂಡು ಮಾಡಿದೀವಿ. ಎಲ್ಲ ರಿಸ್ಕ್ ಆಗಬಾರ್ದು ಅಂತ. ನಮ್ದು ಕಾನ್ಸೆಪ್ಟ್ ಏನು ಅಂದ್ರೆ ಒಂದ್ ಕಡೆ ಮಾಡಿ 2-3 ಕಡೆ ಹೋಗ್ಬೇಕು. ಆ ಕಾನ್ಸೆಪ್ಟ್ಗೆ ಒಂದ್ ಕಡೆ ಕಿಚನ್ ಮಾಡಿ ಎಲ್ಲ ಕಡೆ ಡಿಸ್ಪ್ಯಾಚ್ ಮಾಡ್ತೀವಿ. ಹೋಟ್ಲ್ ಒಂದಿದೆ, ಇನ್ನೊಂದಿದೆ ಹತ್ತಿಗುಪ್ಪೆ ಹೋಟ್ಲು ನೋಡಿ. ಬರ್ಬೇಕಾದ್ರೆ ನಿಮ್ಗೆ ಅಷ್ಟೇನೆ ಕನ್ಫ್ಯೂಷನ್ ಆಗೋದು ಬೇಡ. ಪಿಲ್ಲರ್ ನಂಬರು 367, ಮೆಟ್ರೋ ಪಿಲ್ಲರ್ ನಂಬರು 367 ಹತ್ತಿಗುಪ್ಪೆ. ನೀವು ಹತ್ತಿಗುಪ್ಪೆಗೆ ಬಂದ್ಬಿಟ್ಟು 367 ಪಿಲ್ಲರ್ ನಂಬರ್ ಬಂದ್ರೆ ಹೋಟೆಲ್ ರಾಜಾಹುಲಿ ಅಂತ ದೊಡ್ಡ ಬೋರ್ಡೆ ಕಾಣುತ್ತೆ. ಗೂಗಲ್ ಸರ್ಚ್ ಮಾಡಿ, ಗೂಗಲ್ ಸರ್ಚ್ ಮಾಡಿದ್ರೆ ಹೋಟೆಲ್ ರಾಜಾಹುಲಿ ಅಂತ ಗೂಗಲ್ ನೋಡಿದ್ರೆ ಬಂದ್ಬಿಡುತ್ತೆ. ಇಷ್ಟು ಮಾಡ್ಕೊಂಡು ಬಂದಿದ್ದೀವಿ ಸರ್. ಏನೋ ತಾಯಿ ನಮ್ಮ ಆಶೀರ್ವಾದ, ಜನಗಳ ಆಶೀರ್ವಾದ
ಈಗ ನೀವು 8 ವರ್ಷ ಆಯ್ತಲ್ಲ ಸರ್ ನಿಮ್ಮ ಬಗ್ಗೆ ಹೇಳ್ಬೇಕು ಅಂದ್ರೆ ಮುಂಚೆ ಹೋಟೆಲ್ ಬಿಸ್ನೆಸ್ ಏನಾದ್ರು ಇತ್ತಾ? ಸರ್ ನಾವು ಸರ್ ಆಟೋ ಡ್ರೈವರೇ ನಾನು ಆಟೋ ಡ್ರೈವರೇ ಹೇಳ್ಕೊತೀನಿ ನಾನು, ಯಾಕೆಂದ್ರೆ ಹೇಳ್ಕೊತೀವಿ ನಾವು ಒಂದು 10 ವರ್ಷ 12 ವರ್ಷ ಓಡಿಸಿದೀವಿ. ಆಟೋ ಡ್ರೈವರ್ ಎಲ್ಲ ಕಡೆ ಹೋಗಿ ತಿಂತಾ ಇದೆ, ಹಂಗಾಗಿ ನಾನು ಒಂದು ಮಾಡಬೇಕು ಅನ್ನೋ ಒಂದು ಇದರಲ್ಲಿ ಫುಟ್ಪಾತ್ ಮೇಲೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಸ್ಟಾರ್ಟ್ ಮಾಡಿ ಅಲ್ಲಿಂದ ಇಲ್ಲಿವರೆಗೂ ತಗೊಂಡ್ಬಂದಿದ್ದೀವಿ. ಏನೋ ಒಂದು ಒಳ್ಳೇದೈತೆ, ಎಲ್ಲರೂ ಆಶೀರ್ವಾದ ಇಷ್ಟಲೇ ಬೆಳಕ ಬಂದಿದ್ದೀನಿ ಸರ್. ಪಬ್ಲಿಕ್ಕು ಸರ್ ನನ್ನ ಕಸ್ಟಮರ್ ನನಗೆ ಕೈ ಹಿಡಿದ್ರು. ಇನ್ನೊಂದು ತುಂಬಾ ಫೇಮಸ್ ಇದೆ ಹೋಟೆಲ್ ರಾಜಾವಲಿ ಅಂದ್ರೆ ಸರ್, ನೇಮ್ ಮಾಡಿದೀವಿ ಸರ್. ನೇಮ್ಗೋಸ್ಕರ ನಾವು ಕ್ವಾಲಿಟಿನೂ ಹಂಗೆ ಮೇಂಟೈನ್ ಮಾಡ್ಕೊಂಡಿದ್ದೀವಿ. ನೇಮ್ ಹಾಳು ಮಾಡೋಕ್ಕೆ ನಾವು ರೆಡಿ ಇಲ್ಲ, ಅದು ಕ್ವಾಲಿಟಿನೂ ಹಂಗೆ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ. ನೇಮ್ ಕಸ್ಟಮರು ಹಂಗೆ ಆಶೀರ್ವಾದ ಮಾಡೋದು. ಓಕೆ ಸರ್, ಇನ್ನೊಂದು ಈಗ ಯಾರೆಲ್ಲ ಬಂದಿದ್ದಾರೆ ಅಂತ ಸರ್? ಎಲ್ಲ ದೊಡ್ಡವರೆಲ್ಲ ಮಾಡಿದ್ದಾರೆ ಸರ್. ಎಲ್ಲರಿಗೂ ಹೋಗಿದೆ, ಇಂಥವ್ರಿಗೆ ಹೋಗಿಲ್ಲ ಅಂತೇನಿಲ್ಲ, ಎಲ್ಲರಿಗೂ ಕೊಟ್ಟಿದ್ದೀವಿ ಊಟ. VIPsಗಳಿಗೆ, ಫಿಲಿಮ್ ಆ್ಯಕ್ಟ್ರುಗಳಿಗೆ ಹೆಸರೇ ಹೇಳೋದು ಬೇಡ, ಎಲ್ಲರೂ ಊಟ ಮಾಡಿದ್ದಾರೆ. ನಂದು ಆಲ್ರೆಡಿ ಹಳೆ ವಿಡಿಯೋಗಳೆಲ್ಲ ಕೊಟ್ಟು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಆಲ್ಮೋಸ್ಟ್ ತಿಂದಿದ್ದಾರೆ. ಅಂದ್ರೆ ಇಲ್ಲಿದೆ ಬೇಕು ಅಂತ ಹೇಳ್ಬಿಟ್ಟು ತರ್ಸ್ಕೊತಾರ ಅಂತ? ಹೌದೌದು, ಇಲ್ಲಿ ಅಲ್ಲೇ ತಗೊಬನ್ನಿ ಅಂತಾನೆ ಹೇಳ್ತಾರೆ, ಬೇರೆ ಕಡೆ ಎಲ್ಲ ಕಳ್ಸಲ್ಲ. ಅವ್ರಿಗೆ ಪರ್ಸನಲ್ PAಗಳು ನಮ್ಮ ಹತ್ರ, ಯಾಕಂದ್ರೆ ನಮ್ಮ ಹತ್ರ ಇದ್ದಾರೆ. ನಾವು ಅವ್ರಿಗೆ ಫೋನ್ ಮಾಡಿದ್ರೆ ಅವರೇ ಫೋನ್ ಮಾಡ್ತಾರೆ, ರೆಡಿ ಮಾಡಪ್ಪ ಅಂತ ತೊಗೊಂಡೋಗ್ತಾರೆ, ಅವ್ರು ತಿನ್ನಿಸ್ತಾರೆ. ಅವ್ರಿಗೆ ನನಗೆ ಯಾಕಂದ್ರೆ ನಾನೇ ಒಂದು ದೊಡ್ಡ ಟೀಮ್ಗೆನೆ ನಾನೇ ಬಡಿಸಿ ಸರ್ವ್ ಮಾಡಿ ಬಂದಿದ್ದೀನಿ, ಬೇಸ್ ಅನ್ಸ್ಕೊಂಡು ಬಂದಿದ್ದೀನಿ. ಹಂಗಾಗಿ ಈಗ ಕ್ಯಾಟ್ರಿಂಗ್ ಎಲ್ಲ ಏನು ಕ್ಯಾಟ್ರಿಂಗ್ ತಗೊಳ್ತಾರೆ? ಕ್ಯಾಂಟೀನ್ ಬಂದು ನಿಮಗೆ 500 ಮೆಂಬರ್ಸ್ವರೆಗೂ ತಗೋತೀವಿ. 500 ಮೆಂಬರ್ಸ್ ಮೇಲೆ ತಗೊಳ್ಳಲ್ಲ, ಯಾಕಂದ್ರೆ ನಮ್ಮ ಕೆಪಾಸಿಟಿ ಎಷ್ಟಿದೆ ಅಷ್ಟೇ ಮಾಡೋಕ್ಕಾಗೋದು. ನಾವು ಒಂದು 540 ಒಂದಿದೆ, 640 ಒಂದಿದೆ, 749 ಒಂದಿದೆ. ಇಷ್ಟು 3 ಥರ ಎಲ್ಲ ಐಟಮ್ಸ್ ಆಲ್ಮೋಸ್ಟ್ ಬಂದ್ಬಿಡುತ್ತೆ. ಮೀನು, ಮಟನ್, ಚಿಕನ್ ಎಲ್ಲ ಬಂದ್ಬಿಡುತ್ತೆ. 750 ಐಟಮ್ಸ್ ಈ ಥರ ಎಲ್ಲ ಕ್ಯಾಂಟೀನು ಇದು ಎಲ್ಲ ಮಾಡ್ಕೊ ಹೋಗ್ತಾ ಇದೀವಿ. ಆರ್ಡರ್ಗಳು ಸಿಗ್ತಾ ಇದೆ. ಹೇಗೆ ಕಾಂಟ್ಯಾಕ್ಟ್ ಎಲ್ಲ ಹೇಗೆ ಮಾಡೋದು ಸರ್? ಕಾಂಟ್ಯಾಕ್ಟ್ ಮಾಡೋಕ್ಕೆ ನನಗೆ ಏನಿಲ್ಲ ಸರ್, ನೀವು ಯೂಟ್ಯೂಬ್ಗೆ ಹೋಗ್ಬಿಟ್ಟು ಹೋಟೆಲ್ ರಾಜಾವಲಿ ಅಂತ ಹೊಡ್ರೆ ಅದ್ರಲ್ಲಿ ನಂಬರ್ ಇರುತ್ತೆ. ನಾನು ನಂಬರ್ ಕೊಡ್ತೀನಿ ನಿಮಗೆ. ಗೊತ್ತಾಗ್ಲಿಲ್ಲ ಅಂದರೆ, ನಿಮ್ಗೆ ಏನು ಗೊತ್ತಾಗ್ಲಿಲ್ಲ ಅಂದರೆ ನನ್ನ ನಂಬರ್ಗೆ ವಾಟ್ಸಪ್ಪಲ್ಲಿ ಆಯ್ ಅಂತ ಕಳಿಸಿದ್ರೆ ಸಾಕು. ನನ್ನ ನಂಬರ್ ಬಂದು ವಾಟ್ಸಪ್ ನಂಬರು 9662327149. ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಆಯ್ ಅಂತ ಕಳಿಸಿದ್ರೆ ನಾನು ಲೊಕೇಶನ್ ಕಳಿಸ್ತೀನಿ. ಏನು ತಲೆ ಕೆಡ್ಸ್ಕೊಳ್ಳಂಗಿಲ್ಲ. ಇಲ್ಲ ಅದು ಆಗಲಿಲ್ಲ ಅಂದರೆ ನಿಮ್ಗೆ ನಾಚಿಕೆ ಒಂದು ಸ್ವಲ್ಪ ಏನಾರ ಹಿಂದೆ ಮುಂದೆ ನೋಡೋದಾದರೆ ಗೂಗಲ್ಗೆ ಹೋಗಿ ನಂಬರ್ ಇದೆ ತಗೊಂಡು ಮಾಡಿದ್ರೆ ಸಾಕು. ಲೊಕೇಶನ್ ಹಾಕೊಂಡು ಸೀದಾ ಬಂದ್ಬಿಡ್ಬೋದು. ಓಕೆ ಸರ್. ಇದು ಚಿಕನ್ ಸುಕ್ಕ ಅಣ್ಣ, ಚೆನ್ನಾಗಿರುತ್ತೆ. ಚಿಕನ್ ಸುಕ್ಕ ನೀರು ದೋಸೆಗೆ, ವೈಟ್ ರೈಸ್ಗೆ ಎಲ್ಲ ಸೂಪರ್ ಆಗಿರುತ್ತೆ. ಇದು ತಗೊಳ್ಳಿ, ಕುರ್ಮಾ ತಗೊಳ್ಳಿ. ತೊಗೊಂಡಿದ್ದೀರಾ? ಬಟ್ಟಿ ಫ್ರೈ ತೊಗೊಳ್ರೆ, ಚಿಕನ್ ಚಿಲ್ಲಿ ತಗೊಳ್ಳಿ, ಚಿಕನ್ ಪೆಪ್ಪರ್ ತಗೊಳ್ಳಿ, ಮಟನ್ ಫ್ರೈ ಸಖತ್ತಾಗಿರುತ್ತೆ ತಗೊಳ್ಳಿ. ಓಕೆ ಸರ್, ಥ್ಯಾಂಕ್ ಯು, ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ಇವತ್ತು ಒಂದು ಕಾಂಬೋನ ಟ್ರೈ ಮಾಡ್ತಾ ಇದ್ದೀವಿ. ಇದು ಚಿಕನ್ ಕಾಂಬೋ. ಚಿಕನ್ ಕಾಂಬೋ, ಮಟನ್ ಕಾಂಬೋ ಎಲ್ಲ ಸಿಗುತ್ತೆ ನಿಮ್ಮಲ್ಲಿ. ನೀವು ಒಂದೇ ಇದರಲ್ಲಿ ಕಾಂಬೋನ ಟ್ರೈ ಮಾಡ್ಬೋದು. ಬನ್ನಿ, ಇವಾಗ ಇದರ ಟೇಸ್ಟ್ ಹೇಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ತೀನಿ. ಇವಾಗ ನಾವು ಚಿಕನ್ ಕಾಂಬೋನ ತಗೊಂಡಿದ್ದೀವಿ. ಇಲ್ಲಿ ನಿಮಗೆ ಚಿಕನ್ ಕಾಂಬೋ ಸಿಗುತ್ತೆ, ಮಟನ್ ಕಾಂಬೋ ಸಿಗುತ್ತೆ, ಅದಕ್ಕೆ ಫಿಶ್ ಕಾಂಬೋ ಸಿಗುತ್ತೆ. ನಿಮಗೆ ಫಿಶ್ ಕಾಂಬೋದಲ್ಲಿ ಏನಂದರೆ ಅನ್ಲಿಮಿಟೆಡ್ ಮುದ್ದೆ ಬರುತ್ತೆ, ಅನ್ಲಿಮಿಟೆಡ್ ರೈಸ್ ಬರುತ್ತೆ. ಓಕೆ, ಇವಾಗ ನಾವು ನೋಡ್ಬೋದು ಇಲ್ಲಿ 3 ಐಟಮ್ನ ಕೊಟ್ಟಿದ್ದಾರೆ. ಇಲ್ಲಿ ನೋಡಿದ್ರೆ ನಿಮಗೆ ಬಾಯಲ್ಲಿ ನೀರು ಬರ್ತಾಯಿದೆ. ಇಲ್ಲಿ ನೋಡಿ ಪೀಸೆಲ್ಲ ಆಗಿದೆ ಅಂತ ಫಸ್ಟ್ ತೋರಿಸ್ಬಿಡ್ತೀನಿ. ಅದ್ರ ಜೊತೆಗೆ ಬಿರಿಯಾನಿ ಕೊಟ್ಟಿದ್ದಾರೆ ನೋಡಿ, ಪೀಸ್ಗಳಂತ ಸೂಪರ್ ಆಗೈತೆ. ಅದ್ರ ಜೊತೆಗೆ ಇಲ್ಲಿ ನೋಡಿ ಚಿಲ್ಲಿ. ಮುಂದೆ ಬಾ, ಇಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪ ಅದ್ರ ಜೊತೆಗೆ ಬಿರಿಯಾನಿ ಸಿಗುತ್ತೆ, ವೈಟ್ ರೈಸ್ ಸಿಗುತ್ತೆ. ಇವಾಗ ಒಂದೊಂದಾಗಿ ಟೇಸ್ಟ್ ಮಾಡೋಣ. ನೀವೇನಾದರೂ ಚಿಕನ್ನು, ಮಟನು, ನಾನ್ ವೆಜ್ ಲವರ್ ಆಗಿದ್ದರೆ ಬರಲೇಬೇಕು, ಮಸ್ಟ್ ಬರ್ತೀರ. ಯಾಕಂದರೆ ಅಷ್ಟು ಟೇಸ್ಟಾಗಿದೆ. ಮುದ್ದೆನೂ ಕೂಡ ನೋಡ್ಬೋದು. ಮುದ್ದೆ ಜೊತೆಗೆ ಈ ಗ್ರೇವಿ ಎತ್ಕೊಂಡು ತಿಂತಾಯಿದ್ರೆ ಬಿರಿಯಾನಿ ನಿಮಗೆ ಸಪ್ರೇಟಾಗಿ ಬೇಕಾದರೂ ಸಿಗುತ್ತೆ. ಅದಕ್ಕೆ ನಿಮ್ಗೆ ಕಾಂಬೋನೇ ಬೇಕು ಅಂದರೆ ಕಾಂಬೋ ಕೂಡ ಸಿಗುತ್ತೆ. ಚಿಲ್ಲಿ ಇದು ಸೂಪರ್ ಆಗುತ್ತೆ. ಚಿಲ್ಲಿ ತುಂಬ ಸತಿ ಬಂದಿದ್ದೀನಿ.
ಟ್ರೈ ಮಾಡಿ, ಬಂದರೆ ಟ್ರೈ ಮಾಡಿ ಚಿಲ್ಲಿ. ಸೂಪರು ನೋಡಿ, ಪೀಸ್ಗಳಲ್ಲಿ ಮಾಂಸನೇ ಜಾಸ್ತಿ ಇದೆ ನೋಡಿ, ಪೀಸ್ಗಳು ಕಡಿಮೆ. ಇಲ್ಲಿ ನೋಡಿ ಮಾಂಸ ಹೆಂಗಿದೆ ಅಂತ. ಹಾಂ ಹಾಂ ಹಾಂ, ಮಳೆಯಲ್ಲಿ ನೀರು ಬರುತ್ತೆ. ಇದು ಸೂಪರ್ ಆಗಿದೆ, ಎಲ್ಲ ಐಟಮು ಅಲ್ಟಿಮೇಟ್ ಆಗಿದೆ. ಇಲ್ಲೇನು ಅಂದರೆ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ. 5 ನಿಮಿಷ 10 ನಿಮಿಷ ನಿಂತು ನಾವು ತಿನ್ಕೊಂಡು ಹೋಗಬೇಕು, ಆ ಥರ ಇದೆ. ಹಾಂ ಹಾಂ, ಸೂಪರ್ ಆಗಿದೆ ನೋಡಿ. ಎಷ್ಟು ದೊಡ್ಡ ಪೀಸಲ್ಲಿ ಎಷ್ಟೇ ಮಾಡಿ. ಅದ್ರ ಜೊತೆಗೆ ಬಿರಿಯಾನಿ, ರೈಸ್ ನೋಡಿ ಹೇಗಿದೆ ಅಂತ. ರೈಸು ಸೂಪರ್ ಆಗಿದೆ. ಈ ರೈಸ್ ಜೊತೆಗೆ ಗ್ರೇವಿ ಹಾಕೊಂಡು ತಿಂದರೆ ಎಲ್ಲ ಐಟಮು ಸೂಪರ್ ಇದೆ. ಇಲ್ಲಿ ಬಂದರೆ ಇನ್ನು ನಾವು ಯಾವ್ದು ತಿನ್ನಲಿ ಯಾವ್ದು ಬಿಡಲಿ ಅನ್ನಿಸ್ಬೇಕು. ಇದೆಲ್ಲ ನೋಡಿದ ತಕ್ಷಣವೇ ಬೇಗ ಊಟ ಮಾಡೋಣ ಅನ್ನಿಸ್ಬಿಡುತ್ತೆ. ನಾನು ಅದನ್ನೇ ಮಾಡ್ತಾ ಇರೋದು. ಸೂಪರ್ ಇದೆ. ಬನ್ನಿ ಒಂದ್ಸಲ ಟೇಸ್ಟ್ ನೋಡಿ, ಫಿದಾ ಹೋಗ್ತಾರೆ. ಇದು ತುಂಬ ಫೇಮಸ್ಸು. ಅದಲ್ಲದೆ ಹೀರೋಗಳಿಗೆ, ರಾಜಕೀಯದವ್ರಿಗೆ ಎಲ್ಲರಿಗೂ ಇಲ್ಲಿಂದ ಊಟ ಹೋಗುತ್ತೆ. ಓಕೆ, ಬೇಗ ಎಲ್ಲನೂ ತಿನ್ನೋಣ. ರೈಸ್ ಆಗಿರ್ಬೋದು ಎಲ್ಲನೂ ಕೂಡ ಬಂದು ಟ್ರೈ ಮಾಡಿ. ಪಿಲ್ಲರ್ ನಂಬರ್ 367, ವಿಜಯನಗರದಿಂದ ಬರ್ತಾ ಅತ್ತಿಗುಪ್ಪೆ. ಓಕೆ, ಇಲ್ಲಾಂದರೆ ಗೂಗಲಲ್ಲಿ ಅಥವಾ ರಾಜಾಹುಲಿ ಹೋಟೆಲ್ ಅಂತ ಹಾಕಿದ್ರೆ ಲೊಕೇಶನ್ ತೋರಿಸುತ್ತೆ. ಬನ್ನಿ. ಅದು ಅಲ್ಲದೆ ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕು ಇರುತ್ತೆ, ಬಂದು ಟ್ರೈ ಮಾಡಿ. ಸೂಪರಾಗಿದೆ. ಸರ್ ನಮಸ್ತೆ, ಏನು ತೊಗೊಂಡಿರ ಸರ್ ಇವತ್ತು? ಓಕೆ, ಹಾಂ 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 ಹಾಂ. ಈಗ ಮುಂಚೆ ಬರ್ತಿದ್ರೆ ಇದೇ ಫಸ್ಟ್ ಟೈಮ್ ಬಂದಿದ್ದೆ? ಮುಂಚೆ ಸೆಕೆಂಡ್ ಟೈಮು. ಅಂದರೆ ಆ ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಬಂದಿದ್ದೀರಾ ಮುಂಚೆ? ಹಾಂ 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 ಹಾಂ. ಓಕೆ, ಇಲ್ಲಿ ಕ್ರೌಡೆಲ್ಲ ಇರುತ್ತೆ. ಇಷ್ಟೊಂದು ಕ್ರೌಡ್ ಇರೋದು ನೋಡಿ ಹೇಗೆ ಅನಿಸುತ್ತೆ? ಇಷ್ಟೆಲ್ಲ ಕ್ವಾಂಟಿಟಿ ಆಗಿರೋದು, ಕ್ವಾಲಿಟಿ ಆಗಿರೋದು ಕೊಡ್ತಾ ಇದ್ದಾರೆ. ಹೌದು ಹೌದು ಹೌದು. ಹಾಂ ಹಾಂ ಹಾಂ. ಓಕೆ, ತಮ್ಮ ಹೆಸರು ಸರ್? ಹಾಂ, ಥ್ಯಾಂಕ್ಸ್. ಹಾಂ ಹೇಳಿ. ಏನು ತೊಗೊಂಡಿದ್ದೀರಾ ಸರ್ ಇವತ್ತು? ಕಾಂಬೋ ತೊಗೊಂಡಿದ್ದೀನಿ. ಚಿಕನ್ ಕಾಂಬೋನಾ ಸರ್ ಇದು? ಹೌದು. ಹೇಗಿದೆ ಸರ್ ಟೇಸ್ಟ್? ಚೆನ್ನಾಗಿದೆ. ಅಂದರೆ ಮುಂಚೆ ಬಂದಿದ್ರೆ ಇದೆ ಫಸ್ಟ್ ಟೈಮ್? ಫಸ್ಟ್ ಟೈಮ್. ಏನು ಇಲ್ಲಿ ಹೋಗ್ತಾ ಇದ್ರೆ ಏನು ಗೊತ್ತಾಯ್ತಾ ಹೇಗೆ ಸರ್? ಹೌದಾ? ಟೇಸ್ಟ್ ಎಲ್ಲ ಹೇಗಿದೆ ಸರ್? ಈಗ ಬೇರೆ ಕಡೆ ಎಲ್ಲ ತಿಂದಿರ್ತೀರಾ, ಅದಕ್ಕೂ ಇದಕ್ಕೂ ಏನೋ ಡಿಫ್ರೆನ್ಸ್ ಇದೆಯಾ? ಇಲ್ಲ, ಚೆನ್ನಾಗಿದೆ. ಹಾಂ, ಚೆನ್ನಾಗಿದೆಯಾ? ರೆಕಮೆಂಡ್ ಮಾಡ್ಬೋದಾ ಸರ್ ಬೇರೆಯವ್ರಿಗೆ? ಹೇಳ್ಬೋದು? ಮಾಡಿ. ಹಾಂ, ಓಕೆ ಸರ್. ತಮ್ಮ ಹೆಸರು? ಮನಿ ಅಂತ. ಓಕೆ ಸರ್, ಥ್ಯಾಂಕ್ ಯು. ನಮಸ್ತೆ ಸರ್, ನಮಸ್ಕಾರ. ಏನು ತೊಗೊಂಡಿದ್ದೀರಾ ಸರ್ ಇವತ್ತು? ಸರ್ ನೋಡಿ, ನಾನು ನೀರು ದೋಸೆ ತೊಗೊಂಡಿದ್ದೀನಿ, ಹಾಂ, ಆಮೇಲೆ ಮಟನ್ ಫ್ರೈ ತೊಗೊಂಡಿದ್ದೀನಿ. ಓಕೆ. ಇವತ್ತು ತುಂಬ ದಿನದಿಂದ ಬರ್ತಾ ಇದೀವಿ ಇಲ್ಲಿಗೆ. ಅದ್ಭುತವಾದ ಊಟ, ಹೊಟ್ಟೆ ತುಂಬ ಊಟ ಹಾಕೋರು, ಕಮ್ಮಿ ಅಮೌಂಟು, ಕಾಸು ಕಮ್ಮಿ ಎಲ್ಲ ಒಳ್ಳೆ ಊಟ ಮಾಡ್ತಾ ಇದೀವಿ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ನಿಮ್ಗೆ ಗೊತ್ತಿರೋ ಹಾಗೆ? ಸರ್, ಹೆಚ್ಚು ಕಮ್ಮಿ 1 ವರ್ಷದಿಂದ ಬರ್ತಾ ಇದೀವಿ. ವರ್ಷದಿಂದ ಬರ್ತಾ ಇದ್ದೀರಾ? ಅವಾಗ ಬರ್ತಾ ಇರ್ತೀರಾ? ಅವು ಬರ್ತಾ ಇರ್ತೀವಿ. ಏನು ಟೇಸ್ಟ್ ಯಾವ್ದು ಎಷ್ಟು ಜಾಸ್ತಿ ತೊಗೊಳೋದು ನೀವು? ಸರ್, ಜಾಸ್ತಿ ಯಾವ್ದು ತೊಗೊಳೋದು? ನಮ್ಮೂರ್ದು ನೀರು ದೋಸೆ, ನಮ್ಮ ಕುಂದಾಪುರದವರು ನೀರು ದೋಸೆ ತಗೊಂತೀವಿ, ಆಮೇಲೆ ಮುದ್ದೆ ತಗೊಂತೀವಿ, ಮುದ್ದೆ ತಿನ್ನೋ ಕಲ್ತಿದ್ದೀವಿ. ಆಮೇಲೆ ಫಿಶ್ ತಗೊಂತೀವಿ. ಸಂಜೆ ಬಂದ್ರೆ ಫಿಶ್ ತುಂಬಾ ಚೆನ್ನಾಗಿರ್ತದೆ. ಫಿಶ್ ಫ್ರೈ ಸಕ್ಕತ್ತ ಮಾಡ್ತಾರೆ. ನೀವು ಒಂದು ತಿನ್ನೋಕಂತ ಬಂದ್ರೆ ನೀವು 3 ತಿಂತೀರಾ, ಅಷ್ಟು ಅದ್ಭುತವಾಗಿರುತ್ತೆ. ತುಂಬಾ ಚೆನ್ನಾಗಿದೆ. ಇಲ್ಲಿ ಇಷ್ಟು ಕ್ರೌಡು. ಮತ್ತೆ ಇವರಿಗೆ ನಿಮ್ಗೆ ಯಾವ ನಿಮ್ಮ ಹತ್ರ ಎಷ್ಟು ಕಾಸಿದೆಯೋ ಅದು ತಕ್ಕನಾಗಿ ಇಲ್ಲಿ ಊಟ ಇರುತ್ತೆ. ಅದ್ಭುತವಾಗಿ ಮಾಡ್ತಾರೆ. ಓಕೆ ಸರ್, ನಿಮ್ಮ ತಮ್ಮ ಹೆಸರು? ನನ್ನ ಹೆಸರು ಪ್ರಸಾದ್ ಶೆಟ್ಟಿ ಅಂತ. ಓಕೆ ಸರ್, ಥ್ಯಾಂಕ್ ಯು.